ನಮಸ್ಕಾರ. ಒಂದೇ ಒಂದು ನಿರ್ಧಾರ ಇಡೀ ಜಗತ್ತಿನ ವ್ಯಾಪಾರ ವ್ಯವಸ್ಥೆಯನ್ನೇ ಅಲ್ಲಾಡಿಸ್ಬಿಟ್ಟಿದೆ. ಹೌದು, ಅಮೆರಿಕದ ವ್ಯಾಪಾರ ನೀತಿಯಲ್ಲಿ ಒಂದು ದೊಡ್ಡ ದಿಢೀರ್ ಬದಲಾವಣೆಯಾಗಿದೆ. ಈ ಅನಿರೀಕ್ಷಿತ ನಡೆ ಜಾಗತಿಕ ವ್ಯಾಪಾರದ ರೂಲ್ಸ್ ಅನ್ನೇ ಹೇಗೆ ಬದಲಾಯಿಸಿದೆ, ಬನ್ನಿ ನೋಡೋಣ. ಸಹಜವಾಗಿಯೇ ಎಲ್ಲರ ತಲೆಯಲ್ಲಿ ಒಂದೇ ಪ್ರಶ್ನೆ ಓಡ್ತಿದೆ. ಹಾಗಾದರೆ ಅಧ್ಯಕ್ಷ ಟ್ರಂಪ್ ಮಾಡಿಕೊಂಡಿದ್ದ ಎಲ್ಲ ಹಳೆಯ ವ್ಯಾಪಾರ ಒಪ್ಪಂದಗಳ ಕಥೆಯೇನು? ಅವೆಲ್ಲ ಈಗ ರದ್ದಾದಂತೆಯೇ? ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು, ಅದಕ್ಕೆ ಟ್ರಂಪ್ ಕೊಟ್ಟ ಒಂದು ತಿರುಗೇಟು, ಇವೆರಡೂ ಸೇರಿ ಒಂದು ದೊಡ್ಡ ಗೊಂದಲವನ್ನೇ ಸೃಷ್ಟಿ ಮಾಡಿವೆ. ಏನಿದು ಗೊಂದಲ? ಇದರ ಹಿಂದಿನ ಅಸಲಿ ಕಥೆಯೇನು? ನೋಡಿ, ಈ ಎಲ್ಲ ಗೊಂದಲದ ಮಧ್ಯೆ ಸದ್ಯಕ್ಕೆ ಇಡೀ ಜಗತ್ತು ಮಾತಾಡ್ತಿರೋದು ಒಂದೇ ಒಂದು ಸಂಖ್ಯೆಯ ಬಗ್ಗೆ. ಅದೇ 10%. ಏನಿದು 10%? ಇದು ಟ್ರಂಪ್ ಘೋಷಣೆ ಮಾಡಿರುವ ಹೊಸ ಸಾರ್ವತ್ರಿಕ ಸುಂಕ. ಅಂದ್ರೆ ಭಾರತ, ಯುರೋಪ್, ಚೀನಾ, ಯಾವ ದೇಶ ಅಂತೇನಿಲ್ಲ, ಪ್ರತಿಯೊಬ್ಬರಿಗೂ ಇದೇ ರೇಟ್ ಅನ್ವಯ. ಆದರೆ ಇದ್ದಕ್ಕಿದ್ದ ಹಾಗೆ ಇದು ಹೇಗೆ ಜಾರಿಗೆ ಬಂತು? ಏನಿದ್ರೆ ಹಿನ್ನೆಲೆ? ಸರಿ, ಹಾಗಾದ್ರೆ ಬನ್ನಿ ಇದರ ಮೂಲ ಎಲ್ಲಿದೆ ಅಂತ ನೋಡೋಣ. ಈ ಇಡೀ ನಾಟಕೀಯ ಬದಲಾವಣೆಯ ಹಿಂದಿನ ಅಸಲಿ ಕಾರಣ ಅಮೆರಿಕಾದ ಸುಪ್ರೀಂ ಕೋರ್ಟ್ ನೀಡಿದ ಒಂದು ಐತಿಹಾಸಿಕ ತೀರ್ಪು. ನಿಜ ಹೇಳಬೇಕಂದ್ರೆ ಈ ತೀರ್ಪು ಟ್ರಂಪ್ ಆಡಳಿತಕ್ಕೆ ಒಂದು ದೊಡ್ಡ ಶಾಕ್ ಕೊಟ್ಟಿತ್ತು. ಹಾಗಾದ್ರೆ ಆ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ತುಂಬಾ ಸಿಂಪಲ್. ಟ್ರಂಪ್ ಅವರು ಸುಂಕ ವಿಧಿಸಲಿಕ್ಕೆ 1977ರ ಒಂದು ಹಳೆ ಕಾಯ್ದೆಯನ್ನು ಬಳಸ್ತಿದ್ರು. ಕೋರ್ಟ್ ಹೇಳಿದ್ದು, ನೋಡಿ, ಈ ಕಾಯ್ದೆಯನ್ನು ಬಳಸಿ ಸುಂಕ ಹಾಕುವ ಅಧಿಕಾರ ನಿಮಗಿಲ್ಲ, ಇದು ಕಾನೂನುಬಾಹಿರ ಅಂತ. ಇದರ ಎಫೆಕ್ಟ್ ಎಷ್ಟಿತ್ತು ಅಂದರೆ, ಟ್ರಂಪ್ ಈ ಹಿಂದೆ ವಿಧಿಸಿದ್ದ ಎಲ್ಲಾ ಸುಂಕಗಳು ಒಂದೇ ಕ್ಷಣದಲ್ಲಿ ಅಮಾನ್ಯವಾದವು. ಇದು ಸುಮ್ಮನೆ ಕೊಟ್ಟ ತೀರ್ಪಲ್ಲ ನೋಡಿ. 9 ನ್ಯಾಯಾಧೀಶರ ಪೀಠದಲ್ಲಿ 6ಕ್ಕೆ 3 ಅಂದ್ರೆ ಸ್ಪಷ್ಟ ಬಹುಮತದಿಂದ ಈ ತೀರ್ಪು ಬಂದಿತ್ತು. ಇದು ಟ್ರಂಪ್ ಆಡಳಿತಕ್ಕೆ ಎಂಥ ದೊಡ್ಡ ಕಾನೂನಾತ್ಮಕ ಹಿನ್ನಡೆ ಅನ್ನೋದನ್ನ ಈ ಸಂಖ್ಯೆಗಳೇ ಹೇಳ್ತವೆ. ಆದರೆ ಟ್ರಂಪ್ ಅಂದ್ರೆ ಸುಮ್ಮನೆನಾ? ಅವರು ಸುಮ್ಮನೆ ಕೂರೋ ವ್ಯಕ್ತಿಯೇ ಅಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಬಂದ ತಕ್ಷಣ ಅವರು ತುಂಬಾನೇ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸಿದ್ರು. ಒಂದು ದಾರಿ ಮುಚ್ಚಿದ್ರೆ ಇನ್ನೊಂದು ದಾರಿ ಅಂತಾರಲ್ಲ, ಹಾಗೆ ಅವರು ಬೇರೊಂದು ಪ್ಲಾನ್ ರೆಡಿ ಮಾಡ್ಕೊಂಡ್ರು. ಅವರ ಕೋಪ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಅವರು ನೇರವಾಗಿ ತಮ್ಮದೇ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಮೂರ್ಖರು ಅಂತ ಕರೆದ್ರು. ಅಷ್ಟೇ ಅಲ್ಲ, ಇವರೆಲ್ಲ ವಿದೇಶಿ ಒತ್ತಡಕ್ಕೆ ಮಣಿದಿದ್ದಾರೆ ಅಂತನೂ ಆರೋಪಿಸಿದರು. ಸಹಜವಾಗಿಯೇ ಇದು ಭಾರಿ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿತು. ಹಾಗಾದ್ರೆ ಟ್ರಂಪ್ ಕಾನೂನುಬದ್ಧವಾಗಿ ಮಾಡಿದ್ದೇನೋ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮೊದಲು ಸುಪ್ರೀಂ ಕೋರ್ಟ್ 1977ರ ಕಾಯ್ದೆಯನ್ನು ಬ್ಲಾಕ್ ಮಾಡಿತು. ತಕ್ಷಣ ಟ್ರಂಪ್ ಅಮೆರಿಕನ್ ಸಂವಿಧಾನದ ಇನ್ನೊಂದು ಆರ್ಟಿಕಲ್, ಅಂದರೆ ಆರ್ಟಿಕಲ್ 122 ಕೈಗೆತ್ಕೊಂಡ್ರು. ಏನಿದು ಆರ್ಟಿಕಲ್? ಇದು ತುರ್ತು ಪರಿಸ್ಥಿತಿಯಲ್ಲಿ ವಿದೇಶಿ ಸರಕುಗಳ ಮೇಲೆ ಸುಂಕ ಹಾಕೋಕೆ ಅಧ್ಯಕ್ಷರಿಗೆ ವಿಶೇಷ ಪವರ್ ಕೊಡುತ್ತೆ. ಇದೇ ಅಧಿಕಾರ ಬಳಸಿ ಅವರು ಇಡೀ ಜಗತ್ತಿಗೆ ಫ್ಲಾಟ್ 10% ಸುಂಕವನ್ನು ಘೋಷಿಸ್ಬಿಟ್ರು. ನೋಡಿ, ಈ ಒಂದೇ ಒಂದು ನಿರ್ಧಾರದಿಂದ ಜಾಗತಿಕ ವ್ಯಾಪಾರದ ನಿಯಮಗಳೇ ತಲೆ ಕೆಳಗಾಗಿ ಹೋದ್ವು. ಬೇರೆ ಬೇರೆ ದೇಶಗಳ ಜೊತೆ ಇದ್ದ ಸ್ಪೆಷಲ್ ಒಪ್ಪಂದಗಳು, ಬೇರೆ ಬೇರೆ ಸುಂಕದ ದರಗಳು, ಅದೆಲ್ಲದಕ್ಕೂ ಈಗ ಬೆಲೆಯೇ ಇಲ್ಲದಂತಾಯಿತು. ಎಲ್ಲವೂ ಅಪ್ರಸ್ತುತ. ಈ ಬದಲಾವಣೆ ಎಷ್ಟು ದೊಡ್ಡ ಅಂತ ನೀವೇ ನೋಡಿ. ಮೊದಲು ಭಾರತಕ್ಕೆ 18% ಸುಂಕ ಇತ್ತು, ಯುರೋಪಿಯನ್ ಯೂನಿಯನ್ಗೆ 15%, ವಿಯೆಟ್ನಾಂಗೆ ಬರೋಬ್ಬರಿ 20%. ಆದರೆ ಈಗ ಎಲ್ಲರಿಗೂ ಒಂದೇ ರೇಟು, ಫ್ಲಾಟ್ 10%. ಇದರ ನೇರ ಅರ್ಥ ಏನು ಅಂದರೆ, ಇಷ್ಟು ದಿನ ಕಷ್ಟಪಟ್ಟು ಮಾಡಿಕೊಂಡಿದ್ದ ಎಲ್ಲ ವ್ಯಾಪಾರ ಒಪ್ಪಂದಗಳಿಗೂ ಈಗ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ಹಾಗಾದರೆ ನಮ್ಮ ಭಾರತದ ಕಥೆ ಏನು? ನಮಗೆ ಇದರಿಂದ ಲಾಭವಾಯ್ತಾ, ನಷ್ಟವಾಯ್ತಾ? ಮೊದಲ ನೋಟಕ್ಕೆ ಸುಂಕ 18%ಇಂದ 10%ಗೆ ಇಳಿದಿದೆ. ಇದು ಒಳ್ಳೇದನ್ಸುತ್ತೆ. ಆದರೆ ಕಥೆ ಅಷ್ಟು ಸರಳವಾಗಿಲ್ಲ. ಇದು ನಿಜಕ್ಕೂ ಒಂದು ಇಬ್ಬಾಯ ಕತ್ತಿ ಇದ್ದ ಹಾಗೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಲಾಭದ ಕಡೆ ನೋಡೋಣ. ಒಂದು, ಸುಂಕದ ಹೊರೆ ಕಮ್ಮಿಯಾಗಿದೆ. ಎರಡನೇದು, ಮುಂದೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳುವಾಗ ಚೌಕಾಸಿ ಮಾಡೋಕ್ಕೆ ನಮಗೆ ಹೆಚ್ಚಿನ ಬಲ ಸಿಕ್ಕಿದೆ. ಆದರೆ ನಷ್ಟದ ಕಡೆ ನೋಡಿದ್ರೆ, ನಮ್ಮ ದೊಡ್ಡ ಪ್ರತಿಸ್ಪರ್ಧಿಗಳಾದ ವಿಯೆಟ್ನಾಂ ಮತ್ತು ಚೀನಾಕ್ಕೂ ಈಗ ಅದೇ 10% ಸುಂಕ. ಮೊದಲು ಅವರಿಗೆ ಜಾಸ್ತಿ ಸುಂಕ ಇದ್ದಿದ್ರಿಂದ ನಮಗೊಂದು ಅಡ್ವಾಂಟೇಜ್ ಇತ್ತು. ಆ ಸ್ಪರ್ಧಾತ್ಮಕ ಲಾಭ ಈಗ ಸಂಪೂರ್ಣವಾಗಿ ಹೊರಟೋಗಿದೆ. ಸೊ ಇದರ ಒಟ್ಟಾರೆ ಸಾರಾಂಶ ಏನು? ತುಂಬ ಮುಖ್ಯವಾದ ಪಾಯಿಂಟ್ ಇದು. ಇಡೀ ಆಟದ ನಿಯಮವೇ ಬದಲಾಗಿದೆ. ಇನ್ನು ಮುಂದೆ ಭಾರತ ನಮಗೆ ಸುಂಕ ಕಮ್ಮಿ ಇದೆ ಅನ್ನೋ ಅನುಕೂಲದ ಮೇಲೆ ಅವಲಂಬಿತವಾಗೋಕೆ ಸಾಧ್ಯವೇ ಇಲ್ಲ. ಬದಲಾಗಿ ನಮ್ಮ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಕ್ವಾಲಿಟಿ ಕೊಟ್ಟು ಅಮೆರಿಕಾದ ಮಾರುಕಟ್ಟೆಯಲ್ಲಿ ಬೇರೆಯವರಿಗಿಂತ ಚೆನ್ನಾಗಿ ಸ್ಪರ್ಧಿಸಬೇಕಾದ ಅನಿವಾರ್ಯತೆ ಈಗ ನಮ್ಮ ಮುಂದಿದೆ. ಸರಿ, ಇದಿಷ್ಟು ಜಾಗತಿಕ ಪರಿಣಾಮ. ಈಗ ಅಮೆರಿಕದ ಒಳಗೆ ಏನಾಗ್ತಿದೆ ಅಂತ ನೋಡೋಣ. ಅಂದರೆ ಟ್ರಂಪ್ ಅವರ ರಾಜಕೀಯ ಭವಿಷ್ಯದ ಮೇಲೆ ಇದೆಲ್ಲ ಹೇಗೆ ಪರಿಣಾಮ ಬೀರ್ತಿದೆ? ಸುಪ್ರೀಂ ಕೋರ್ಟ್ ಜೊತೆಗಿನ ಈ ಸಂಘರ್ಷ ಅವರ ಜನಪ್ರಿಯತೆಗೆ ಪೆಟ್ಟು ಕೊಟ್ಟಿದೆಯಾ?
ಖಂಡಿತವಾಗಿಯೂ ಪೆಟ್ಟು ಕೊಟ್ಟಿದೆ. ಇತ್ತೀಚಿನ ಸಮೀಕ್ಷೆಗಳನ್ನು ನೋಡಿದರೆ ಟ್ರಂಪ್ ಅವರ ಅಪ್ರೂವಲ್ ರೇಟಿಂಗ್ ಅಂದರೆ ಅವರನ್ನು ಇಷ್ಟಪಡುವವರ ಸಂಖ್ಯೆ ಕೇವಲ 38%ಗೆ ಇಳಿದಿದೆ. ಇದು ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಅಂತ ಹೇಳಲಾಗ್ತಿದೆ. ಇದು ಅವರ ನೀತಿಗಳ ಬಗ್ಗೆ ಜನರಲ್ಲಿ ಎಷ್ಟು ಅಸಮಾಧಾನ ಇದೆ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿ. ಅವರ ಜನಪ್ರಿಯತೆ ಕುಸಿಯೋಕೆ ಒಂದೇ ಕಾರಣ ಇಲ್ಲ. ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಾದ ಸೋಲು, ಇನ್ನೊಂದು ಕಡೆ ಈ ಸುಂಕಗಳಿಂದ ದೇಶದೊಳಗೆ ಬೆಲೆ ಏರಿಕೆ, ವಲಸೆ ನೀತಿಯಲ್ಲೂ ವೈಫಲ್ಯ, ಮಿತ್ರರಾಷ್ಟ್ರಗಳ ಜೊತೆಗಿನ ಸಂಬಂಧವೂ ಹಾಳಾಗಿದೆ, ಜೊತೆಗೆ ವೈಯಕ್ತಿಕ ಹಗರಣಗಳು, ಹೀಗೆ ಇದೆಲ್ಲ ಸೇರಿ ಅವರ ವರ್ಚಸ್ಸಿಗೆ ದೊಡ್ಡ ಡ್ಯಾಮೇಜ್ ಮಾಡಿದೆ. ಆದರೆ ಕಥೆಯಲ್ಲಿ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಏನದು? ಟ್ರಂಪ್ ಈ 10% ಸುಂಕವನ್ನು ಆರ್ಟಿಕಲ್ 122 ಬಳಸಿ ಹಾಕಿದ್ದಾರಲ್ಲ, ಇದು ಪರ್ಮನೆಂಟ್ ಅಲ್ಲ. ಇದರ ಅವಧಿ ಕೇವಲ 150 ದಿನಗಳು ಮಾತ್ರ. ಫೆಬ್ರವರಿ 24ಕ್ಕೆ ಶುರುವಾದ ಈ ಗಡುವು ಮುಗಿಲ ಮೇಲೆ ಇದನ್ನು ಮುಂದುವರಿಸಬೇಕಂದ್ರೆ ಟ್ರಂಪ್ ಅಮೆರಿಕನ್ ಕಾಂಗ್ರೆಸ್ನಲ್ಲಿ ಹೊಸ ಕಾನೂನನ್ನೇ ಪಾಸ್ ಮಾಡಿಸಬೇಕು. ಆದರೆ ಅವರ ಜನಪ್ರಿಯತೆ ಇಷ್ಟು ಕಡಿಮೆ ಇರುವಾಗ, ಸ್ವಂತ ಪಕ್ಷದಲ್ಲೇ ವಿರೋಧ ಇರುವಾಗ ಇದು ಬಹುತೇಕ ಅಸಾಧ್ಯವಾದ ಸವಾಲು. ಹಾಗಾದರೆ ನಮ್ಮ ಮುಂದಿರುವ $1 ಮಿಲಿಯನ್ ಪ್ರಶ್ನೆ ಏನು? ಇಷ್ಟೆಲ್ಲ ಹಿನ್ನಡೆಯಾಗಿದೆ, ರಾಜಕೀಯವಾಗಿಯೂ ದುರ್ಬಲರಾಗಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅಧ್ಯಕ್ಷ ಟ್ರಂಪ್ ಅವರ ಮುಂದಿನ ನಡೆ ಏನು? ಜನರ ಗಮನವನ್ನ ಬೇರೆಡೆ ಸೆಳೆಯೋಕೆ ಅವರು ಇದಕ್ಕಿಂತಲೂ ದೊಡ್ಡ, ಇನ್ನಷ್ಟು ಅನಿರೀಕ್ಷಿತ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದಾ? ಸದ್ಯಕ್ಕೆ ಈ ಪ್ರಶ್ನೆಗೆ ಉತ್ತರ ಯಾರಿಗೂ ಗೊತ್ತಿಲ್ಲ. ಆದರೆ ಇಡೀ ಜಗತ್ತು ಮಾತ್ರ ಉಸಿರು ಬಿಗಿ ಹಿಡಿದು ಕಾಯ್ತಿದೆ.